ವೆಜ್ ಫುಡ್ ಮ್ಯಾನ್ಯಲ್ಗೆ ಸ್ವಾಗತ. ಇವತ್ತು ನಾವು ಹೂರ್ಣದ ಹೋಳಿಗೆ ರೆಸಿಪಿನ ನೋಡ್ಕೊಳ್ಳೋಣ. ನೀವು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾ ಇದ್ರೆ ಈ ವಿಡಿಯೋನ ನೋಡಿ ಇದರಲ್ಲಿ ತೋರಿಸಿರುವಂತ ಎಲ್ಲ ಸ್ಟೆಪ್ಸ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೀವು ಕೂಡ ಇದೇ ರೀತಿ ಉಪ್ಪಿರೋ ಹೋಳಿಗೆನ ಮಾಡ್ಕೋಬಹುದು. ತುಂಬಾ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಬನ್ನಿ ಹಾಗಾದ್ರೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನು 1 ಕಪ್ ನಷ್ಟು ಕಡಲೆಬೇಳೆನ ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದ್ದೆ. ಹೂರ್ಣ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ಈ ಸ್ಟೆಪ್ ಇಂಪಾರ್ಟೆಂಟ್. ಅಥವಾ ಮಿನಿಮಮ್ 4 ಗಂಟೆ ಆದ್ರೂ ಇದನ್ನ ನೆನೆಸಿಡಿ. ಚುಟಿಕೆ ಉಪ್ಪು, 1/4 ಚಮಚದಷ್ಟು ಎಣ್ಣೆ ಮತ್ತೆ ಅರಿಶಿನದ ಪುಡಿನ ಹಾಕಿ ಈ ನೀರನ್ನ ನಾವು ಕಟ್ಟಿನ ಸಾರು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಹಾಗಾಗಿ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಆಡ್ ಮಾಡ್ಕೋಬಹುದು. ಮೀಡಿಯಂ ಫ್ಲೇಮ್ ಮೇಲೆ 5 ವಿಸಿಲ್ಸ್ ಇದನ್ನ ಕೂಗಿಸ್ಕೊಳ್ಳಿ. ಮೀಡಿಯಂ ಫ್ಲೇಮ್ ಯಾಕೆ ಇಡಬೇಕು ಅಂದ್ರೆ ಬೇಳೆ ಕುಕ್ಕರ್ ಇಂದ ಆಚೆ ಬರಲ್ಲ. ಹಾಗಾಗಿ ಈಗ ಒಂದು ಪರಾತ್ನಲ್ಲಿ 1 ಕಪ್ ನಷ್ಟು ಮೈದಾ ಹಿಟ್ಟು, 1 ಕಪ್ ನಷ್ಟು ಗೋಧಿ ಹಿಟ್ಟು, ಚಿಟಿಕೆ ಅರಿಶಿನ, ಇದರಿಂದ ಒಳ್ಳೆ ಕಲರ್ ಬರುತ್ತೆ, ಚಿಟಿಕೆ ಉಪ್ಪು, ಹಾಗೆ 1 ಚಮಚಷ್ಟು ತುಪ್ಪ ಹಾಕಿ ಇದನ್ನ ಫಸ್ಟಿಗೆ ಹಿಂಗೆ ಕಲ್ಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಹಿಟ್ಟನ್ನ ಕಲ್ಸ್ಕೊಳ್ತಾ ಹೋಗಿ. ಹಿಟ್ಟು ತುಂಬಾ ಗಟ್ಟಿಯಾಗೂ ಇರಬಾರ್ದು, ತುಂಬಾ ಸಾಫ್ಟ್ ಆಗೂ ಇರಬಾರ್ದು. ಕಲ್ಸ್ಕೊಳ್ಳೋದಕ್ಕೆ ಈಸಿ ಆಗ್ಬೇಕು ಅಂತ ನಾನಿಲ್ಲಿ 1 ಕಪ್ ನಷ್ಟು ಗೋಧಿ ಹಿಟ್ಟು, 1 ಕಪ್ ನಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ನಿಮಗೆ ಮೈದಾ ಹಿಟ್ಟು ಬೇಡ ಅಂದ್ರೆ ನೀವು 2 ಕಪ್ ಗೋಧಿ ಹಿಟ್ಟೆ ಹಾಕೋಬಹುದು. ನಾನು 2 ಚಮಚಷ್ಟು ಎಣ್ಣೆನ ಹಾಕಿ ಮತ್ತೆ ಹಿಟ್ಟನ್ನ ನಾದ್ಕೋತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಹೋಳಿಗೆ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಸಾಫ್ಟ್ ಆಗಿ ನಾದ್ಕೋಬೇಕು. ಇದಕ್ಕೆ ಇನ್ನೊಂದು 2 ಚಮಚಷ್ಟು ಎಣ್ಣೆ ಹಾಕಿ ಹಿಟ್ಟನ್ನ ಪೂರ್ತಿ ಎಣ್ಣೆ ಒಳಗಡೆ ಸವರ್ಕೊಳ್ಳಿ. ನಾನಿಲ್ಲಿ 3 ರಿಂದ 4 ಚಮಚಷ್ಟು ಎಣ್ಣೆನ ಯೂಸ್ ಮಾಡಿದೀನಿ. ಒಂದು ಮುಚ್ಚಳನ ಮುಚ್ಚಿ ನಾವು ಹೂರ್ಣ ಮಾಡ್ಕೊಳ್ಳೋವರೆಗೂ ಇದನ್ನ ಪೂರ್ತಿಯಾಗಿ ನೆನೆಯೋದಕ್ಕೆ ಬಿಡೋಣ. ವಿಸಿಲ್ಸ್ ಆದ್ಮೇಲೆ ಬೇಳೆ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಬೇಳೆ ಒಳಗಡೆ ಇರುವಂತ ನೀರನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಈ ನೀರನ್ನ ನಾವು ಕಟ್ಟಿನ ಸಾರು ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ರೆಸಿಪಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಹೂರ್ಣ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ ನಲ್ಲಿ 2 ದೊಡ್ಡ ಚಮಚಷ್ಟು ತುಪ್ಪ ಹಾಕೊಳ್ಳಿ. ತುಪ್ಪ ಪೂರ್ತಿ ಕರಗಾದ್ಮೇಲೆ ಇದಕ್ಕೆ 1 ಕಪ್ ನಷ್ಟು ಬೆಲ್ಲ ಹಾಕಿ ಪೂರ್ತಿ ಕರಗೋವರೆಗೂ ಇದನ್ನ ಕಾಯಿಸ್ಕೊಳ್ಳಿ. ನೋಡಿ, ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಇದಕ್ಕೆ ಬೇಯಿಸಿಟ್ಕೊಂಡಿರುವಂತ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ ಸ್ವಲ್ಪ ಏಲಕ್ಕಿ ಪುಡಿನ ಆಡ್ ಮಾಡ್ತಾ ಇದ್ದೀನಿ. ಹೂರ್ಣ ಸಾಫ್ಟ್ ಆದಷ್ಟು ನಿಮ್ ಹೋಳಿಗೆ ಉಬ್ಬಿ ಮತ್ತೆ ಚೆನ್ನಾಗಿ ಬರುತ್ತೆ. ಮ್ಯಾಶರ್ ಸಹಾಯದಿಂದ ನೀವು ಹೂರ್ಣನ ಸಾಫ್ಟ್ ಮಾಡ್ಕೊಳ್ತಾ ಹೋಗ್ಬೋದು. ಇದನ್ನ ಈ ರೀತಿ ಮ್ಯಾಶ್ ಮಾಡ್ಕೊಂಡೇ ಮಾಡ್ತೀವಿ. ಬಟ್ ಒಂದ್ ವೇಳೆ ಈ ರೀತಿ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇದನ್ನ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ. ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ಒಂದು ಮಿಕ್ಸರ್ ಕಂಟೈನರ್ ಅಲ್ಲಿ ಹಾಕಿ ಸಾಫ್ಟ್ ಆಗೋವರೆಗೂ ಇದನ್ನ ರುಬ್ಕೊಳ್ಳಿ. ನೋಡಿ, ಈ ರೀತಿ ಬೆಣ್ಣೆ ತರ ಸಾಫ್ಟ್ ಆಗ್ಬೇಕು. ಮ್ಯಾಶರ್ ಸಹಾಯದಿಂದ ಮಾಡಿದ್ರು ಕೂಡ ಒಂದು 10-15 ನಿಮಿಷದಲ್ಲಿ ಈ ತರಾನೇ ಸಾಫ್ಟ್ ಆಗುತ್ತೆ. ಅರ್ಧ ಗಂಟೆ ಆಗ್ತಾ ಬಂತು. ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ನೆಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನ ನಾದ್ಕೊಳ್ಳಿ. ಇನ್ನೊಂದು ಟಿಪ್ ಏನಂದ್ರೆ ಇದನ್ನ ಚೆನ್ನಾಗಿ ಕುಟ್ಕೊಳ್ಳಿ. ಈ ರೀತಿ ಕುಟ್ಕೊಳ್ಳೋದ್ರಿಂದ ಹೋಳಿಗೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಕುಟ್ಕೊಂಡಾದ್ಮೇಲೆ ನಿಮ್ಗೆ ಯಾವ ಸೈಜ್ ಹೋಳಿಗೆ ಬೇಕೋ ಅದೇ ಸೈಜಿನ ಉಂಡೆನ ತಗೊಂಡು ಅದನ್ನ ಕೈ ಮಧ್ಯಕ್ಕೆ ಸ್ವಲ್ಪ ರೋಲ್ ಮಾಡ್ಕೊಳ್ಳಿ. ಈಗ ಇದನ್ನ ಸ್ವಲ್ಪ ಲಟ್ಸ್ಕೊಳ್ಳಿ. ಈ ರೀತಿ ಲಟ್ಸ್ಕೊಂಡಾದ್ಮೇಲೆ ಹಿಟ್ಟಿನಕ್ಕಿಂತ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹೂರ್ಣನ ತಗೊಂಡು ಅದನ್ನ ಈ ರೀತಿ ಉಂಡೆ ಆಕಾರದಲ್ಲಿ ಮಾಡ್ಕೊಳ್ಳಿ. ಹೂರ್ಣನ ಇಲ್ಲಿ ಒಳಗಡೆ ಇಟ್ಟು ಅದನ್ನ ಪೂರ್ತಿ ಹಿಟ್ಟಿಂದ ಈ ರೀತಿ ಕವರ್ ಮಾಡ್ಕೊಳ್ಳಿ. ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಲಟ್ಸುವಾಗ ಹೂರ್ಣ ಆಚೆ ಬರುತ್ತೆ. ಹಿಟ್ಟನ್ನ ಹಚ್ಚಿ ಇದನ್ನ ಚಪಾತಿ ತರ ಲಟ್ಸ್ತಾ ಹೋಗಿ, ಆದ್ರೆ ತುಂಬಾ ಪ್ರೆಷರ್ ಹಾಕಬಾರ್ದು. ಆದಷ್ಟು ಮಧ್ಯದಲ್ಲಿ ತೆಳ್ಳಗೆ ಲಟ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಹೀಗೆ ಮಾಡೋದ್ರಿಂದ ಹೂರ್ಣ ಹೋಳಿಗೆ ಪೂರ್ತಿ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಒಂದ್ ವೇಳೆ ನೀವು ಇದನ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ರಿ ಅಂದ್ರೆ ನೀವು 2 ಕಪ್ಪನ್ನು ಮೈದಾ ಹಿಟ್ಟೆ ಹಾಕೊಳ್ಳಿ. ಅಂದ್ರೆ ಇನ್ನೂ ಈಸಿಲಿ ನೀವು ಇದನ್ನ ಲಟ್ಸ್ಕೋಬಹುದು. ಗೋಧಿ ಹಿಟ್ಟು ಹಾಕೋದ್ರಿಂದ ಇದು ಸಾಫ್ಟ್ ಆಗಿ ಬರುತ್ತೆ. ಇದನ್ನ ಕಾದಿರೋ ಅಂತ ಹಂಚ್ ಮೇಲೆ ಹಾಕಿ ಈ ರೀತಿ ಗುಳ್ಳೆ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳಿ. ಈಗ ಇದನ್ನ ತಿರುವಿ ಹಾಕಿ ಇನ್ನೊಂದ್ ಬದಿ ಕೂಡ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳಿ. ಮತ್ತೆ ಫ್ಲಿಪ್ ಮಾಡಿ ಇದನ್ನ ಇನ್ನೊಂದ್ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಬಲೂನ್ ತರಾನೇ ಉಪ್ಕೋತಾ ಇದೆ. ವಿಡಿಯೋ ತೋರಿಸಿರುವಂತ ಎಲ್ಲ ಸ್ಟೆಪ್ಸ್ ಗಳನ್ನು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ರೆ ಒಂದ್ ವೇಳೆ ನೀವು ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾ ಇದ್ರು ಕೂಡ ಇದೇ ರೀತಿ ಉಬ್ಬಿರುವಂತ ಮತ್ತೆ ಸಾಫ್ಟ್ ಅಂಡ್ ಟೇಸ್ಟಿ ಆಗಿರುವಂತ ಹೋಳಿಗೆನ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಮಾಡ್ಕೊಳ್ಳೋದಕ್ಕಾಗಿ ನಾನು ಬೇಳೆ ಮತ್ತೆ ಬೆಲ್ಲ ಎರಡೂನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಬೆಲ್ಲದ ಪ್ರಮಾಣನ ಕಮ್ಮಿ ಮಾಡ್ಕೋಬಹುದು. ಬಿಸಿ ಅಂಡ್ ಸಾಫ್ಟ್ ಆಗಿರುವಂತ ಹೂರ್ಣದ ಹೋಳಿಗೆ ಈಗ ರೆಡಿ. ಇದನ್ನ ಸರ್ವ್ ಮಾಡೋಣ. ಇದನ್ನ ನೀವು ತುಪ್ಪ, ಹಾಲು ಅಥವಾ ಮಾವಿನ ಹಣ್ಣಿನ ಶಿಕರಣಿ ಜೊತೆ ಸರ್ವ್ ಮಾಡಬಹುದು. ಈ ರೆಸಿಪಿನ ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ಶೇರ್ ಮಾಡಿದ್ದೀನಿ. ಮೇಲೆ ಬರುವಂತ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ರೆಸಿಪಿನ ಪಡ್ಕೋಬಹುದು. ಈಗ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಇಷ್ಟ ಆದ್ರೆ ದಯವಿಟ್ಟು ರೆಸಿಪಿನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. Please subscribe my